ತುಂಬ ವಂದನೆಗಳು. ಅದು ಇವತ್ತಿನ ಹಸುಗಳಿಗೆ ಫಲಾನುಭವಿಗಳು ಬಂದಿದ್ದಾರೆ. ಎಲ್ಲರೂ ಒಟ್ಟಿಗೆ ನಮ್ಮ ಲಕ್ಷ್ಮೀನಾರಾಯಣ ಸಾರು, ಸುಧಾಕರ್ ಸಾರು ಎಲ್ಲರಿಗೂ ವಂದನೆಗಳು. ಅವರಿಗೆಲ್ಲ ವಂದನೆಗಳು. ಪತ್ರಕರ್ತರಿಗೂ ವಂದನೆಗಳು. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಎಲ್ಲರೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ಅವರು ನಮ್ಮ ಡಿಸ್ಟ್ರಿಕ್ಟ್ 919 ಮಾದರಿಯಾಗಿ ಪ್ರಪಂಚ ತೋರಿಸಬೇಕಂತ ಅವರು ಮುಂದೆ ಬಂದಿದ್ದಾರೆ. 911 ಮಾದರಿ ಹೇಳ್ತಂದ್ರೆ ಪ್ರತಿ ಇದನ್ನು ರೆಕಾರ್ಡ್ ಮಾಡ್ಬೋದು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ನಾವು ನಿದ್ದೆ ಮಾಡೋದಿರೋದಿಲ್ಲ. ಆ ಒಂದು ಆನ್ಲೈನಲ್ಲಿ ಮೀಟಿಂಗಲ್ಲಿ ಅದರಲ್ಲಿ ಇದರಲ್ಲಿ ಮತ್ತೆ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದು ಉತ್ಪತ್ತವಾದಂಥ ಒಂದು 15 ದಿನಗಳ ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ನೋಡಿ. ಇದುವರೆಗೆ ಈ ಥರ ಯಾವ ಆಯ್ತು ಆದ್ರೆ ಆಗ್ಲಿ ಎಷ್ಟು ಆಗಲಿ ಮಾಡು ಅಂತ ಹೇಳ್ತೀನಿ. ಅಮೌಂಟ್ ಬೇಕಂದ್ರೆ ಕೊಡಿ. ನಮ್ದು ಅಲ್ಲೇ ಇರ್ತದಲ್ಲಪ್ಪ. ಮೈನ್ ಕಿಲ್ಲರ್ ಇಡ್ಲೇకుండా మేమేమి ಮೊದಲು ರೋಟರಿ ಸೆಂಟ್ರಲ್ ಹತ್ರ ಒಂದು ಉಚಿತ ಹಸುಗಳು ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿ.ಜಿ. ಶ್ರೀಧರ ಅವರ ಕೈಯಲ್ಲಿ ಹಸ್ತಾಂತರ ಮಾಡಿದ್ದು ಎಲ್ಲ ಫಲಾನುಭವಿಗಳು ಮತ್ತು ಅವರಿಗೆ ಒಂದು ಬಡ ಅವರಿಗೆ ಹೆಣ್ಣುಮಕ್ಕಳಿಗೆ ಅವರ ಕೈಯಿಂದ ಹಸುಗಳನ್ನು ವಿತರಣೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಒಂದು ಫಲಾನುಭವಿಗಳ ಹೆಸರು ಕೂಡ ಹೇಳಬೇಕು. ಯಾಕಂದರೆ ಇವತ್ತು ನಮ್ಮ ರೋಟರಿ ಸೆಂಟ್ರಲಲ್ಲಿ ಇಷ್ಟು ಫಲಾನುಭವಿಗಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಸ್ಕೀಮ್ ಬರೋ ಕೂಡ ಇನ್ನು ಸುಮಾರು 100 ಹಸುಗಳು ಕೊಡಬೇಕು. ಆ ಥರ ಫಲಾನುಭವಿಗಳು ಬಂದು ಮಾಡಬೇಕು. ಇದಕ್ಕೆ ನಮ್ಮ KSP ಪ್ರಭಾಕರ್ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಹಸು, ಅದೇ DVC ಚಂದ್ರಶೇಖರ್ ಅವರು ಮತ್ತು ನಮ್ಮ ಕಾರ್ಶಂಕರ್ ಅವರು ಮತ್ತು ನಮ್ಮ ರವೀಂದ್ರ ಸರ್ ಅವರು ಮತ್ತು PS ರಮೇಶ್ ಅವರು, ರಾಘವ್ ಸರ್, ಶ್ರೀನಿವಾಸ್ ರೆಡ್ಡಿ ಅವರು, ರಘುನಾಥ್ ಅವರು ಮತ್ತು ಎಲ್ಲ ದಾನಿಗಳು ಬಂದು ಇವತ್ತು ಅವ್ರ ಹೆಸರು ಹೇಳ್ಬೇಕಂದ್ರೆ ಅವರೆಲ್ಲ ದಾನಿಗಳು ಇವತ್ತು ಮೊನ್ನೆನೂ ಮಾಡಿದ್ದಾರೆ. 10-15 ಹಸು, ಸುಮಾರು 20 ಹಸುಗಳನ್ನ ನಮ್ಮ ರೋಟರಿ ಭವನಲ್ಲಿ ಮುಂದೆನೇ ಮಾಡಿದ್ದೀವಿ. ಒಂದು ಒಳ್ಳೆ ಇದಾಯಿತು. ಯಾಕಂದರೆ ರೋಟರಿ ಭವನಲ್ಲಿ ಮುಂದೆ ಮಾಡಿದ್ದಕ್ಕೆ ಇದಕ್ಕೆ ಎಲ್ಲ ದಾನಿಗಳಿಗೂ ಸಹಾಯದಿಂದ ಇವತ್ತೊಂದು ಈ ಪ್ರೋಗ್ರಾಮು ಸಕ್ಸಸ್ ಆಗಿದೆ. ಮುಂದಿನ ತಿಂಗಳಲ್ಲೂ ಸಹ ಇದೇ ಪ್ರೋಗ್ರಾಮನ್ನು ಬಡವರಿಗೆ ಹಂಚ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತೇಳಿ ಇವತ್ತು ಆ ಫಲಾನುಭವಿಗಳು ಮಾತಾಡೋಣ ಅಂತೇಳಿ ಎಲ್ಲ ಇವತ್ತು ಹಸುಗಳು ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಲಿಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಧನ್ಯವಾದಗಳು.